जायकेदार पकवान का नाम भी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। भी ग्रैंड फैमिली रेस्टोरेंट, सेंट्रल बस स्टैंड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। जनता को नहीं होगी पानी की कमी, मेयर ने की टैंकर्स की शुरुआत। बीजापुर मेयर के हाथों हुई पानी के टैंकर्स की शुरुआत। गर्मी से पहले ही परेशान करने वाला पानी का मसला, जिसके लिए हर तरह से तैयार महानगर पालिका इंचार्ज मंत्री एमबी पाटिल के मार्गदर्शन में पानी की कमी को पूरा करने के लिए दिन रात मेहनत में जुटे हैं अधिकारी और मेयर महजबीन और डिप्टी मेयर दिनेश हल्डी। एक तरफ खाली हुई बुतनाल तालाब को भरने का काम, तो दूसरी तरफ शहर के 35 वार्ड्स के लिए 16 पानी की टैंकर से जनता को राहत देने के काम की शुरुआत करते हुए 2 वार्डों के लिए एक टैंकर, वार्ड के कारपोरेटर्स पर यह जिम्मेदारी, जिसके लिए दिए गए हैं अलग अलग नंबर। पानी ना करे बेवजह इस्तेमाल, अब आपके वार्ड तक किया जाएगा ये इंतज़ाम। एक बड़ी राहत देकर हालात बिगड़ने से पहले ही किया गया है। कारपोरेशन के कमिश्नर बदरुद्दीन सौदागर के नेतृत्व में ये काम, जनता से फ़ायदा उठाएं, ना करें पानी का नुकसान, कहा कारपोरेटर्स और जिम्मेदारों ने। डाइवर्सन अस्सलाम वालेकुम, ಎಲ್ಲರಿಗೂ नमस्कार। आज म्यूनसिपालिटी में पानी के टैंकर चालू करे हैं और हर गली में पानी सप्लाई होता है। आप सब लोग हमारे एमबी पाटिल सर जो हमको मार्गदर्शन दिए हैं, हम उस प्रकार चले हैं। तो सब लोग पानी अच्छे से लेकर और उसका सही इस्तेमाल करो। ಇವತ್ತು ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ ಆಧುನಿಕ ಭೈರಥರ ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ತುರ್ತು ಕುಡಿಯುವ ನೀರಿನ ಸರಬರಾಜನ್ನು ಎಲ್ಲ ನಮ್ಮ ಗುತ್ತಿಗೆದಾರರ ಸಹಾಯದಿಂದ ಇವತ್ತು ಎಲ್ಲ ವಾರ್ಡ್ಗಳಿಗೂ ಕುಡಿಯೋ ನೀರು ಸಪ್ಲೈಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ। 16 ಟ್ಯಾಂಕ್ಗಳನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ। ಎಲ್ಲ ವಾರ್ಡ್ಗಳಿಗೂ ನಾವು ಬಿಡುಗಡೆ ಮಾಡಿದ್ದೀವಿ। ಪ್ರತಿ 35 ವಾರ್ಡ್ಗಳಲ್ಲೂ ಎಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಆ ವಾರ್ಡ್ಗಳಿಗೆ ನಾವು ಸಪ್ಲೈ ಒಂದು ದಿವಸಕ್ಕೆ ಎಷ್ಟು ಅವ್ರಿಗೆ ಸಾಧ್ಯದೋ ಅಷ್ಟು ನಾವು ಕೊಡ್ತಾ ಇದ್ದೀವಿ। 24 ತಾಸು ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮತ್ತು ನಮ್ಮ ಮಹಾಪೌರರು ಇವತ್ತು ನಮ್ಮ ಎಂ ಬಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ತೀರ್ಮಾನ ಮಾಡಿದ್ದೇವೆ। ಸಮಸ್ತ ವಿಜಯಪುರ ಜನತೆಗೆ ಇದೊಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯ ಮಾಡಿದಂತಹ ನಮ್ಮ ಆಧುನಿಕ ಭಗೀರಥ ಅಂತ ಹೆಸರು ಏನು ತಗೊಂಡಿದ್ರು, ಇವತ್ತು ಅದು ಆಧುನಿಕ ಭಗೀರಥ ಅಂತ ಅನ್ನೋದು ನಮ್ಮ ವಿಜಯಪುರ ನಗರಕ್ಕೆ ಏನು ಅನ್ನೋದು ಗೊತ್ತಾಯಿತು। ಅವರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಂದ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ। ಇನ್ನೊಂದು ಏನು ಹೇಳಬೇಕಾಗಿತ್ತಂದ್ರೆ, 20 ದಿವಸ ಹಿಂದ್ಗಡೆ ನಮ್ಮ ಕಾರ್ಪೊರೇಷನ್ದಲ್ಲಿ ಒಂದು ಮೀಟಿಂಗ್ ಮಾಡಿದರು। ಗೌರವಾನ್ವಿತ ನಮ್ಮ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು, ನಮ್ಮ ಆಯುಕ್ತರು ಸಾಹೇಬರ ಸಮ್ಮುಖದಲ್ಲಿ ಪೂಜ್ಯ ನಮ್ಮ ಮಹಾಪೌರರು, ಉಪಮಹಾಪೌರರ ನೇತೃತ್ವದಲ್ಲಿ ನಮ್ಮ ಸೋದರಿಯ ಕೋರಿ ಮೇಡಮ್ ಅವರು ವಾರ್ಡ್ ನಂಬರ್ 12 ಅವರೊಂದು ಮಾತು ಹೇಳಿದರು, ಆಧುನಿಕ ಭಗೀರಥ ಅಂತ ಅನ್ಸ್ಕೊಂಡಿರಿ, ನೀವು ನಮಗೆ ನೀರು ಕೊಟ್ಟು ನಮಗೆ ಹೇಳ್ರಿ ಅಂತ ಹೇಳಿದರು। ಆ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು ಆಯ್ತಮ್ಮ ಅಂತ ಹೇಳಿ 20 ದಿವಸನಾಗ ನಗರಕ್ಕೆ ನೀರನ್ನು ಕೊಟ್ಟಿದ್ದಾರೆ। ಅದಕ್ಕೆ ನಾವು ಮಹಾನಗರ
ಆಯುಕ್ತರು ಮತ್ತು ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಗೌರವಾನ್ವಿತ ಸದಸ್ಯರಿಂದ ನಾವು ಅವರಿಗೆ ಎಷ್ಟೇ ಅವರಿಗೆ ಅಭಿನಂದನೆ ಸಲ್ಲಿಸಿದರೂ ಅದು ಕಡಿಮೆ ಆಗ್ತದೆ. ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು ಮಾಡುವಂಥ ಕೆಲಸ ಅದು ಏನು ಅನ್ನೋದು ತೋರಿಸಿಕೊಟ್ಟರಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೇನೆ. ದಿವಸ ಬಿಜಾಪುರ ನಗರದಲ್ಲಿ ನಮ್ಮ ಆಯುಕ್ತರು ಮತ್ತು ನಮ್ಮ ಇಂಜಿನಿಯರ್ ಕೂಡಿ ನಮ್ಮ ಎಲ್ಲ ಗುತ್ತಿಗೆದಾರರಿಗೆ ಅವ್ರ ವಾಹನವನ್ನು ತೆಗೆದುಕೊಂಡು ಇಡೀ ಬಿಜಾಪುರ ನಗರಕ್ಕೆ ನೀರು ಕುಡಿಯುವ ಸಲುವಾಗಿ ಇವತ್ತು ಸುಮಾರು 16 ಟ್ಯಾಂಕರ್ಗಳನ್ನು ನಾವು ಇವತ್ತು ಪೂಜೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡಿದ್ವಿ. ಯಾಕಂದರೆ ಬಿಜಾಪುರ ಉಸ್ತುವಾರಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ನಗರಕ್ಕೆ ನೀರೇನು ಕೊಟ್ಟಾರ ಅವರಿಗೆ ನಾವೆಲ್ಲ ಮಹಾನಗರ ಪಾಲಿಕೆ ಮತ್ತು ಜನತೆ ಪರವಾಗಿ ನಾನು ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಅದು ಯಾವುದೇ ಕಾಲಕ್ಕೆ ಆಗಲಾರ್ದಂಥ ಕೆಲಸ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಬುತ್ನಾಳ್ ಕೆರೆಯನ್ನು ಸಂಪೂರ್ಣವಾಗಿ ಪೂರಾ ಖಾಲಿ ಆಗಿದ್ದು ಮತ್ತು ನಮ್ಮ ಅಕ್ವಾಡಾಟ್ಲಿಂದ ಅವರು ನೀರು ತಂದುಕಿಸಿ ನಮ್ಗೆ ಕೊಟ್ಟಿದ್ದಾರೆ. ಬಿಜಾಪುರ ಜನತೆಗೆ ಈ ಸಹಾಯ ಇದು ಮಾಡಿದ ಕೆಲಸವನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಮಾಡಿದ ಕೆಲಸದಿಂದ ನಮ್ಮ ಬಿಜಾಪುರ ಬುತ್ನಾಳ್ ಟ್ಯಾಂಕಿಗೆ ನೀರು ನೋಡುವಂಥ ಇಂಥ ಬೇಸಿಗೆಯಲ್ಲಿ ನಮ್ಗೆ ಸಹಾಯ ಆಗಿದೆ. ಇದು ದೊಡ್ಡ ಕೆಲಸ ಬಿಜಾಪುರನಾಗ ಆಗಿದ್ದು ಅಂದರೆ ಇದು ಯಾರೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಕ್ವಾಡಾಟ್ಲಿ ನೀರು ತೆಗೆದು ಸಾಮಾನ್ಯ ಕೆಲಸ ಇದ್ದಿದ್ದಿಲ್ಲ. ನಮ್ಮ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರವರು ಇದು ಕೆಲಸವನ್ನು ಮಾಡಿ ನಮ್ಮ ಬಿಜಾಪುರ ಜನತೆಗೆ ಒಂದು ಸಹಾಯ ಮಾಡಿದ್ದಾರೆ. ಆ ದಿಶೆಯಿಂದ ಮತ್ತೆ ಎಲ್ಲಾದರೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು ಎಲ್ಲ ಕಾಂಟ್ರಾಕ್ಟರ್ ಬಳಿ ಅವರು ಟ್ಯಾಂಕರ್ಗಳನ್ನು ತೊಗೊಂಡ್ಕಿಸಿ ನಮ್ಮ ಇಂಜನ್ಗಳು ಹಚ್ಚಿ ಅದಕ್ಕೆಲ್ಲ ನಾವು ಸಾಧಕ ಬಾಧಕ ನೋಡ್ಕೊಂಡು ಕಿಸಿ ಮಹಾನಗರ ಪಾಲಿಕೆಯಿಂದ ತುರ್ತು ಕುಡಿಯುವ ನೀರಿನ ಸಮಸ್ಯೆ ಸಲುವಾಗಿ ಭಾಳಷ್ಟು ಕಡೆ ನೀರಿನ ಸಮಸ್ಯೆ ಇರೋದ್ರಿಂದ ಪ್ರತಿಯೊಂದು 2 ವಾರ್ಡಿಗೆ 1 ಟ್ಯಾಂಕರ್ ನಾವು ಅದು ಬೀಳಾಕತ್ತು. ಆ ದಿನ ಅವ್ರಿಗೆ ಪ್ರತಿದಿನ ಏನೈತಿ ಆ ವಾರ್ಡ್ನಲ್ಲಿ 2 ವಾರ್ಡ್ನಲ್ಲಿ 1 ಟ್ಯಾಂಕರ್ ಮುಂಜಾನೆ ಸಂಜೆ ತನಕ ಅದು ತಿರುಗಾಡ್ಲಿಕ್ಕೆ ಸಾಧ್ಯತೆ ಅದ, ನೀರು ಕೊಡಲಿಕ್ಕೆ ಸಾಧ್ಯತೆ ಅದ. ಆ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಅದ ಅಲ್ಲೇನೂ ಕೂಡ ನಾವು ಬಿಜಾಪುರನಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸ್ಟ್ಯಾಂಡ್ ಪೋಸ್ಟ್ ಕೊಡಿಸ್ಕಿಸಿ ಆ ಜನತೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿತು. ಎಲ್ಲ ನೀರನ್ನು ಸರ್ಟಿಫೈಡ್ ಮಾಡಿ ನಮ್ಮ ಇಂಜಿನಿಯರ್ಗಳನ್ನು ಆ ಕುಡಿಯಲಿಕ್ಕೆ ಅನುಕೂಲದಲ್ಲಿ ಸಲುವಾಗಿ ಸರ್ಟಿಫೈಡ್ ಮಾಡಿ ಆ ನೀರನ್ನು ಅವರಿಗೆ ಪೂರೈಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವು. ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಕಾಂಟ್ರಾಕ್ಟ್ರು, ನಮ್ಮ ಆಯುಕ್ತರು ಮತ್ತು ನಮ್ಮ ಇಂಜಿನಿಯರ್ಗಳು ಹಿತಾಸಕ್ತಿಯಿಂದ ವಾಟರ್ ಬೋರ್ಡ್ದವ್ರದ್ದು ಮಾಡೋದಂಥ ಕೆಲಸ ನಾವು ಮಹಾನಗರ ಪಾಲಿಕೆಯಿಂದ ಇವತ್ತು ಮಾಡ್ತಾಯಿದ್ವು. ಇದರಿಂದ ಜನರಿಗೆ ಅನುಕೂಲ ಆಗ್ತೈತಿ. ಜನರಲ್ಲಿ ವಿನಂತಿ ಮಾಡ್ಕೊಳ್ದು ಏನಪ್ಪ ಅಂದ್ರೆ ಟ್ಯಾಂಕರ್ ಬರೋಣ ಗಡ್ಬಡಿ ಮಾಡಬೇಡ್ರಿ, ತಾವು ಸಮಾನವಾಗಿ ತಾವು ನೀರು ತೊಗೊಳ್ರಿ, ಆ ನೀರು ಉಪಯೋಗ ಮಾಡಿರಿ, ಚೆಲ್ಲಬೇಡ್ರಿ. ನೀರು ಸಾಕಷ್ಟು ಕಡಿಮೆ ಅದ, ಆ ನೀರನ್ನು ಸದುಪಯೋಗ ಮಾಡ್ಕಿಸಿ ತಾವೆಲ್ಲರೂ ಯೂಸ್ ಮಾಡಿರಿ. ಯಾಕಂದ್ರೆ ನೀರು ಟ್ಯಾಂಕಿ ಬರೋಣ ಮತ್ತೊಮ್ಮೆ ಟ್ಯಾಂಕಿ ಬರಲಾರ್ದಂಗೆ ಮಾಡ್ರಾಕೆ ಹೋಗಬೇಡ್ರಿ. ಎಲ್ಲರೂ ಸಹಮತದಿಂದ ಎಲ್ಲರೂ ಪ್ರೀತಿಯಿಂದ ತಮ್ಮ ಕೊಳಗಳನ್ನು ತುಂಬ್ಕೊಂಡು ಕಿಸಿ ಎಲ್ಲರಿಗೂ ನೀರು ಸಿಗುವಂಗೆ ಅದು ಅನುಕೂಲ ಮಾಡಿರಿ. ತಾವು ನೀರು ತೊಗೊರಿ, ಬಂದಿಯವ್ರಿಗೂ ನೀರು ಕೊಡ್ರಿ ಅಂತ ತಮ್ಮಲ್ಲೇ ಮನವಿ ಮಾಡ್ಕೊಂಡು ಇವತ್ತು ಮೇಯರು ಮತ್ತು ಡೆಪ್ಟಿ ಮೇಯರು ಏನು ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡಿ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ 16 ಟ್ಯಾಂಕರ್ಗಳು ನಾಳಿಂದ ಏನದ ಎಲ್ಲೆಲ್ಲಿ ಅವಶ್ಯಕತೆ ಅದ ಫೋನ್ ನಂಬರ್ ಎಲ್ಲ ಕೊಡ್ತೀವಿ. ಆ ಮುಖಾಂತರ ಯಾರ್ಯಾರು ಫೋನ್ ಮಾಡ್ತಾರೆ ಆ ಏರಿಯಾನಾಗ ಆ ವಾರ್ಡ್ ಸದಸ್ಯರು ಏನದಾರ ಅವ್ರಿಗೆ ಇನ್ನು ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ನೀರಿನ ತಂದಿಸಿ ಪ್ರತಿ 35 ವಾರ್ಡ್ನಲ್ಲಿ ಎಲ್ಲ ಸದಸ್ಯರಿಗೆ ಅವ್ರು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ತೊಗೊಂಡಿಸಿ ತಾವೆಲ್ಲ ಅದು ನಿಮಗೆ ನೀರು ಅವಶ್ಯಕತೆ ಇದ್ದಲ್ಲಿ ಮಾಡಿದ್ರೆ ನಿಮ್ಮ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಿಗೆ ಫೋನ್ ಮಾಡಿರಿ, ಅವ್ರು ನೀರು ಕಳಿಸ್ಕೊಡ್ತಾರಂತ ತಮ್ಮಲ್ಲಿ ಹೇಳ್ತಾ ತಾವು ಅದು ಸದುಪಯೋಗ ತೊಗೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇವತ್ತು ಆಗಿದ್ದ ಕೆಲಸ ಭಾಳ ದೊಡ್ಡದಾಗಿದೆ. ಎಲ್ಲ ಗೌರವಾನ್ವಿತ ಸದಸ್ಯರು ಇದರ ಸಾಥ್ ಕೊಟ್ಟು ಎಲ್ಲ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ನಮ್ಮ ಸಿಬ್ಬಂದಿಗಳಿಗೆ, ನಮ್ಮ ಆಯುಕ್ತರಿಗೆ ನಾನು ಧನ್ಯವಾದ ಹೇಳ್ತೀನಿ. जय हिंद, जय कर्नाटक। और खबरों के लिए देखते रहिए बी न्यूज नेशन। आप देख सकते हैं कि मेरे हाथ में यूनिस्टोन, कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है।